ಚಿಲ್ಲಿ ಪೌಡರ್, ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಬೆಂಗಳೂರಿನ ಮತ್ತೊಂದು ಜಾಗದಲ್ಲಿ ಒತ್ತುವರಿ ತೆರವು ಆರೋಪ. ಕೋಗಿಲು ಲೇಔಟ್ ಬೆನ್ನಲ್ಲೇ ಥಣಿಸಂದ್ರದಲ್ಲಿ ಒತ್ತುವರಿ ತೆರವು. ಎಸ್ಆರ್ಕೆ ನಗರದಲ್ಲಿ ಹಲವು ಮನೆಗಳು ನೆಲಸಮವಾಗಿದೆ. ಬಿಡಿಎ ವತಿಯಿಂದ ನಡೀತಾ ಇರುವಂತಹ ತೆರವು ಕಾರ್ಯಾಚರಣೆ ಇದು. ಸುಮಾರು 100 ಕೋಟಿ ಮೌಲ್ಯದ ಆಸ್ತಿಯನ್ನ ಬಿಡಿಎ ವಶಪಡಿಸಿಕೊಂಡಿದೆ. ಏಕಾಏಕಿ ಬಂದು ಮನೆಯನ್ನ ಒಡೆದಿದ್ದಾರೆ. ಯಾವುದೇ ನೋಟಿಸ್ ಕೊಟ್ಟಿಲ್ಲ. ನಮ್ಮ ಬಳಿ ದಾಖಲೆಗಳಿವೆ ಅಂತ ನಿವಾಸಿಗಳು ಹೇಳ್ತಾ ಇದ್ದಾರೆ. ಒಂದು ಕಡೆ 20 ವರ್ಷದಿಂದ ನಾವು ಇಲ್ಲೇ ವಾಸವಿದ್ದೀವಿ, ಈಗ ನೋಡಿದ್ರೆ ಡೈರೆಕ್ಟ್ ಬಿಡಿಎ ಜಾಗ ಅಂತಿದ್ದಾರೆ. ತೆರವು ಕಾರ್ಯಾಚರಣೆ ವೇಳೆ ಟಿವಿ, ಚಿನ್ನಾಭರಣವನ್ನ ತೆಗೆದುಕೊಂಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಅಲ್ಲಿನ ನಿವಾಸಿಗಳು. ತೆರವು ಕಾರ್ಯಾಚರಣೆಯ ಅಧಿಕಾರಿಗಳ ಮೇಲೆ ಗಂಭೀರ ಆರೋಪ ಕೇಳಿ ಬರ್ತಾ ಇದೆ. ಒಟ್ಟು 200ಕ್ಕೂ ಹೆಚ್ಚು ಮನೆ ಇರುವಂತಹ ಎಸ್ಆರ್ಕೆ ನಗರದಲ್ಲಿ ನಡೆದಿರುವಂತಹ ತೆರವು ಕಾರ್ಯಾಚರಣೆ ಇದು. ಸದ್ಯ 36 ಮನೆಗಳ ತೆರವನ್ನ ಈಗಾಗಲೇ ಬಿಡಿಎ ಅಧಿಕಾರಿಗಳು ಮಾಡಿಬಿಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ಟಿವಿ, ಚಿನ್ನಾಭರಣ ಎಲ್ಲವೂ ಮಿಸ್ ಆಗಿದೆ ಅಂತ ಆರೋಪ ಮಾಡ್ತಾ ಇದ್ದಾರೆ ಅಲ್ಲಿನ ನಿವಾಸಿಗಳು. ಬೆಳಗ್ಗೆ ಇಟ್ಬಿಟ್ಟು ಡ್ಯೂಟಿಗೆ ಹೋಗೋಣ ಅಂತ ರೆಡಿ ಆಗ್ತಾ ಇದ್ರು. ನಮ್ಗೆ ಏನು ಗೊತ್ತಿಲ್ಲ. ವಿತೌಟ್ ನೋಟಿಸ್ ಗಾಳಿ ಸ್ಟಾರ್ಟ್ ಮಾಡಿದ್ರು. ಇವಾಗ ಚಿಕ್ಕ ಮಕ್ಕಳು ಎಲ್ಲ ಇದ್ದಾರೆ, ಎಲ್ಲಿ ಕರ್ಕೊಂಡು ಹೋಗ್ಬೇಕು? ಇವಾಗ ನೀವು ಬಿಡಿಎ ಪ್ರಾಪರ್ಟಿ ಅಂತ ಹೇಳ್ತಾ ಇದೀರಲ್ವಾ, ಬಿಡಿಎ ಪ್ರಾಪರ್ಟಿಗೆ ಯಾಕೆ ನೀವು 3,30,000 ಸ್ಟಾಂಪ್ ಡ್ಯೂಟಿ ತಗೊಂಡಿದ್ದೀರಾ? ಯಾಕೆ ಈ ಖಾತಾ ಮಾಡಿಸಿದ್ದೀರಾ? ಯಾಕೆ ಕಾವೇರಿ ಕನೆಕ್ಷನ್ ಕೊಟ್ಟಿದ್ದೀರಾ? ಯಾಕೆ ನೀವು ಎಲೆಕ್ಟ್ರಿಸಿಟಿ ಎಲ್ಲ ನಮ್ಮ ಹೆಸರು ಮೇಲೆ ಮಾಡಿದ್ದೀರಾ? ಬಿಡಿಎ ಪ್ರಾಪರ್ಟಿ ಅಂದ್ರೆ ಅದೆಲ್ಲ ಆಗಲ್ವಾ ಸರ್? ಇವಾಗ ಡಿ.ಕೆ. ಶಿವಕುಮಾರ್ 6 ಎಕರ್ಸ್ ಪ್ರಾಪರ್ಟಿ ಇದೆ, ಅವ್ರಿಗೆ ರೋಡ್ ಬೇಕು ಅಂತ ನಮ್ದೆಲ್ಲ ನೀವು ಯಾಕೆ ಇದು ಮಾಡಿದೀರಾ? ಹಳೇದು ನೋಡಿ ಸರ್, 20 ವರ್ಷ ಮುಂಚೆ ತಗೊಂಡಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ದೂರವಾಣಿ ಸಂಪರ್ಕದಲ್ಲಿ ಪ್ರತಿನಿಧಿ ಗಣೇಶ್. ಗಣೇಶ್, ಒಂದು ಕಡೆ ಇನ್ನು ಕೋಗಿಲು ಲೇಔಟ್ ಕಥೆಯೇ ಇನ್ನೂ ಒಂದು ಸಮಕ್ಕೆ ಬಂದಿಲ್ಲ. ಈಗಾಗಲೇ ಮತ್ತೊಂದು ಕಡೆ ಅದರಲ್ಲೂ ಕೂಡ ಎಸ್ಆರ್ಕೆ ನಗರದಲ್ಲಿ ಮನೆಗಳು ನೆಲಸಮವಾಗಿದೆ ಅಂತ ಹೇಳಿ, ಅದರಲ್ಲೂ ಕೂಡ ಮಹಿಳೆ ಹೇಳ್ತಾ ಇದ್ದಾರೆ ಈ ಖಾತಾ ಕೊಟ್ಟಿದ್ದಾರೆ, ಎಲೆಕ್ಟ್ರಿಸಿಟಿ ಸಪ್ಲೈ ಇದೆ, ಕಾವೇರಿ ವಾಟರ್ ಸಪ್ಲೈ ಇದೆ, ಆ ಥರ ಇದ್ದಿದ್ರೆ ಇದನ್ನೆಲ್ಲ ಯಾಕೆ ಕೊಡ್ತಾ ಇದ್ರು ಅಂತ ಹೇಳ್ತಾ ಇದ್ದಾರೆ. ಮತ್ತೊಂದು ದೊಡ್ಡ ವಿಚಾರ ಅಂದ್ರೆ 20 ವರ್ಷಗಳಿಂದಲೇ ನಿವಾಸಿಗಳಲ್ಲಿದ್ದಾರೆ ಅಂತ. ಏನಿದೆ ಸದ್ಯಕ್ಕೆ ಅಲ್ಲಿನ ಪರಿಸ್ಥಿತಿ ಹಾಗೂ ಡೀಟೇಲ್ಸ್ ಅಂತ? ಅಮೃತ, ಮುಖ್ಯವಾಗಿಯೂ ಕೋಗಿಲೆ ಕ್ಲಾಸ್ ನಲ್ಲಿ ಆದಂತಹ ಒಂದು ಡೆಮಾಲಿಷನ್ ಪ್ರಕ್ರಿಯೆ, ಅದು ಆ ಒಂದು ಪ್ರಕ್ರಿಯೆಗಳು ಬೇರೆ ಇದೆ. ಅದು ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ದೊಡ್ಡ ತಲೆನೋವಾಗಿತ್ತು, ಸಾಕಷ್ಟು ಚರ್ಚೆಗೆ ಕಾರಣವಾದಂತಹ ಪ್ರಕರಣ. ಆದ್ರೆ ಇದು ಬೆಂಗಳೂರು ಡೆವಲಪ್ಮೆಂಟ್ ಅಥಾರಿಟಿ, ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ಏನು ನಡೆಸುವಂತಹ ಅಕ್ರಮವಾದಂತಹ ವಾಸವನ್ನು ಮಾಡ್ಕೊಂಡಂತವ್ರು ಅಥವಾ ಬಿಡಿಎ ಜಾಗ, ಅಧಿಕೃತವಾದಂತಹ ಬಿಡಿಎ ಜಾಗವನ್ನ ವಶಕ್ಕೆ ತೆಗೆದುಕೊಂಡು ವಾಸವಾದಂತವರನ್ನ ತೆರವು ಕಾರ್ಯಾಚರಣೆ ಮಾಡುವಂಥದ್ದು ಇದು ಪ್ರತಿ ತಿಂಗಳು ನಡೆಸಲಾಗುತ್ತೆ. ಈ ಒಂದು ಏರಿಯಾದಲ್ಲಿ ಅಂದ್ರೆ ಥಣಿಸಂದ್ರದ ಎಸ್ಆರ್ಕೆ ಬಡಾವಣೆಯಲ್ಲಿ ಮಾತ್ರ ಅಲ್ಲದೇನೆ ಬೇರೆ ಬೇರೆ ಏರಿಯಾಗಳಲ್ಲೂ ಕೂಡ ಮಾಡಲಾಗುತ್ತೆ. ಬಿಡಿಎ ತನ್ನದೇ ಆದಂತಹ ಒಂದಿಷ್ಟು ಜಾಗವನ್ನ ಹೊಂದಿರುವಂತದ್ದು. ಅಲ್ಲಿ ಹಲವು ಕಾರಣಗಳಿಗೆ ಅಂತಂದ್ರೆ ಒಂದು ನಿವೇಶನಗಳನ್ನ ಸಿದ್ಧಗೊಳಿಸುವಂತ ಪ್ರಕ್ರಿಯೆಗಳಿಗೆ ರೈತರಿಂದ ಜಮೀನನ್ನ ಮಾಡ್ಕೊಂಡಿರುತ್ತೆ ಅಥವಾ ಆಕ್ಯುಪೈ ಮಾಡ್ಕೊಂಡಿರುತ್ತೆ, ಇಲ್ಲ ವಾಣಿಜ್ಯಕ್ಕೆ ಸಂಬಂಧಪಟ್ಟಂತೆ ಏನಾದ್ರು ಕಟ್ಟಡಗಳ ನಿರ್ಮಾಣಕ್ಕೋಸ್ಕರ ಏನು ಜಾಗವನ್ನ ವಿವಿಧ ಜಿಲ್ಲಾಡಳಿತದಿಂದ ಸರ್ಕಾರದಿಂದ ಬಿಡಿಎ ಪಡೆದುಕೊಳ್ಳುತ್ತೆ. ಆದ್ರೆ ಮುಂದೆ ಅದನ್ನ ಯಾವುದೇ ರೀತಿ ಡೆವಲಪ್ ಮಾಡದೆ ಖಾಲಿ ಬಿಟ್ಟಂತ ಹಿನ್ನೆಲೆಯಲ್ಲಿ ಆ ಒಂದು ಖಾಲಿ ಜಾಗದಲ್ಲಿ ಒಂದು ಅಕ್ರಮವಾಗಿ ವಾಸ ಮಾಡ್ತಾ ಇರುವಂತವರು ಇದ್ರು ಅನ್ನುವಂಥದ್ದು. ಸುಮಾರು 200ಕ್ಕೂ ಹೆಚ್ಚು ಮನೆಗಳಿದ್ದಾರೆ ಅನ್ನುವಂಥದ್ದು ಬಿಡಿಎ ಅಧಿಕಾರಿಗಳು ಹೇಳ್ತಿರೋದು. ಈಗ 30-35ಕ್ಕೂ ಹೆಚ್ಚು ಮನೆಗಳನ್ನ ಅಥವಾ ಶೆಡ್ಗಳನ್ನ ನೆಲಸಮ ಮಾಡಿರುವಂತದ್ದು. ಈಗ ಚರ್ಚೆಗೆ ಕಾರಣ ಇಷ್ಟೇ, ಕೋಗಿಲು ಆದಂತಹ ಒಂದು ನಿರಾಶ್ರಿತರನ್ನ ಅಥವಾ ಒಕ್ಕಲೆಬ್ಬಿಸುವಂತ ಪ್ರಕ್ರಿಯೆ ಜಿಬಿಎ ಎಂದಾಯ್ತು. ಅದೇ ರೀತಿಯಲ್ಲಿ ಇಲ್ಲೂ ಕೂಡ ನಾವು ನಿರಾಶ್ರಿತರು ಅಂದ್ಕೊಂಡು ಜಿಬಿಎಗೆ ಪರಿಹಾರನ ಕೇಳುವಂತ ಪ್ರಕ್ರಿಯೆಗಳಾಗತ್ತಾ ಅಥವಾ ವಿವಾದವನ್ನ ಮತ್ತೆ ಮೈ ಮೇಲೆ ಎತ್ಕೊಳ್ತಾ ಇದೆ ಸರ್ಕಾರ ಅನ್ನುವಂಥದ್ದು ಈಗ ಚರ್ಚೆಯ ವಿಷಯ ಆಗಿರುವಂತದ್ದು. ಆದ್ರೆ ವಾಸ್ತವದಲ್ಲಿ ಕೆಲವರು ಅಲ್ಲಿ ಮನೆ ಕಳ್ಕೊಂಡು ಹೇಳುವಂತದ್ದು, ನಾವು ದಶಕಗಳಿಂದ ಇದೀವಿ, 20 ವರ್ಷಗಳಿಂದ ಇದೀವಿ, ನಮ್ಗೆ ವಿದ್ಯುತ್ ಸಂಪರ್ಕ ಸಿಕ್ಕಿದೆ, ನಮಗೆ ಮನೆಗಳನ್ನು ನಾವು ಮಾಡ್ಕೊಂಡಿದೀವಿ, ಇದು ನಮ್ಮ ಅಧಿಕೃತ ನಿವಾಸ ಅನ್ನುವಂತಹ ಮಾಹಿತಿಗಳನ್ನು ನೀಡ್ತಿದ್ದಾರೆ. ಆದ್ರೆ ಬಿಡಿಎ ಸಹಜವಾಗಿ ಹಿಂದೆ ಕಾನೂನಾತ್ಮಕ ಪ್ರಕ್ರಿಯೆಗಳನ್ನು ಮುಗಿಸ್ಕೊಂಡು ಅಲ್ಲಿ ಸಂಬಂಧಪಟ್ಟಂತಹ ಒಂದು ಮೂಲ ದಾಖಲೆಗಳನ್ನ ಇಟ್ಕೊಂಡೇ ಬಿಡಿಎ ಯಾವತ್ತೂ ಕೂಡ ಕಾರ್ಯಾಚರಣೆ ಮಾಡುತ್ತೆ. ಹಿಂದೆ ಕೆಂಪೇಗೌಡ ಲೇಔಟ್ ನಲ್ಲೂ ಕೂಡ
ಮಾಜಿ ಕಾರ್ಪೊರೇಟರ್ ನೇತೃತ್ವದಲ್ಲಿ ಕೆಲವು ಒಂದಷ್ಟು ಎಕರೆಗಳನ್ನ ಒತ್ತುವರಿ ಮಾಡ್ಕೊಂಡಿದ್ರು. ನೇರವಾಗಿ ಅಧಿಕಾರಿಗಳ ವರ್ಗ ಅದನ್ನ ತೆರವು ಪ್ರಕ್ರಿಯೆಗಳನ್ನ ಇತ್ತೀಚೆಗೆ ಮಾಡಿತ್ತು. ಇದಲ್ಲದೆ ಜೆಪಿ ನಗರದಲ್ಲೂ ಹಲವು ಬಡಾವಣೆಗಳನ್ನ ಅತಿಕ್ರಮ ಮಾಡಿಕೊಂಡು ಮನೆಗಳ ನಿರ್ಮಾಣ ಮಾಡಿದ್ರು ಕೂಡ ಅದನ್ನ ಮುಲಾಜಿಲ್ಲದೆ ನೆಲಸಮ ಮಾಡುವಂತ ಪ್ರಕ್ರಿಯೆ ಬೇಡಿಯ ಅಧಿಕಾರಿಗಳದ್ದಾಗಿತ್ತು. ಹಾಗಾಗಿ ಈ ಒಂದು ಪ್ರಕ್ರಿಯೆ ಕೂಡ ಅಂದ್ರೆ ತಣಿಸಂದ್ರದಲ್ಲೂ ಕೂಡ ಅದೇ ರೀತಿ ಆಗಿರ್ಬೋದು ಅನ್ನೋದು ಮೇಲ್ನೋಟಕ್ಕೆ ಕಾಣಿಸ್ತಾ ಇದೆ. ಆದ್ರೆ ಎಲ್ಲೋ ಒಂದ್ ರೀತಿಯಲ್ಲಿ ವಾಸ್ತವದಲ್ಲಿ ಈಗ ಇದೊಂದು ಚರ್ಚೆಗೆ ಕಾರಣ ಅಂದ್ರೆ ಏನು ಕೋಗಿಲು ಲೇಔಟ್ ನಲ್ಲಿ ಆಯ್ತು, ಅದೇ ರೀತಿಯಲ್ಲಿ ಇದು ಕೂಡ ಮತ್ತೆ ನಿರಾಶ್ರಿತರು ಆಕ್ರೋಶವನ್ನು ಹೊರಹಾಕ್ತಾರೆ ಅನ್ನುವಂಥದ್ದು ನೋಡ್ಬೇಕಾಗತ್ತೆ. ಈಗ ವಾಸ್ತವದಲ್ಲಿ ಈಗ ಬಿಡಿ ಅಧಿಕಾರಿಗಳು ಮಾಹಿತಿಗಳ ಆಧಾರದ ಮೇಲೆ ನಿಂತಿರುವಂತದ್ದು. ಸಹಜವಾಗಿ ಈ ಒಂದು ಡೆಮಾಲಿಷನ್ ಪ್ರಕ್ರಿಯೆ ಬೇಡಿಯಿಂದ ಪ್ರತಿಗಳ ಹಲವು ರೀತಿಯಲ್ಲಿ ಆಗುವಂತದ್ದು ಸರ್ವೇ ಸಾಮಾನ್ಯ ಆಗಿರುವಂತದ್ದು. ಎಸ್, ಒಂದು ಕಡೆ ಗಣೇಶ್ ಅಲ್ಲಿ ಗಮನಿಸ್ತಾ ಇದ್ವಿ, ಟಿವಿ ತೆಗೆದುಕೊಂಡು ಹೋಗ್ಬಿಟ್ಟಿದ್ದಾರೆ, ಜೊತೆಗೆ ಚಿನ್ನಾಭರಣ ದೋಚ್ಬಿಟ್ಟಿದ್ದಾರೆ ಅಂತ ಕೂಡ ಅಲ್ಲಿನ ಮಹಿಳೆಯರು ಆರೋಪಿಸ್ತಾ ಇದ್ದಾರೆ ಅನ್ನುವಂತ ಒಂದು ಮಾತಿದೆ, ನಿಜಾನಾ? ಖಂಡಿತವಾಗ್ಲು ಸಹಜವಾಗಿ ಅಲ್ಲಿ ಮನೆಯ ಸಾಮಾನುಗಳನ್ನ ಸರಂಜಾಮಗಳನ್ನ ಹೊರಗಡೆ ಹಾಕದ ಸಂದರ್ಭದಲ್ಲಿ ಅದು ಆಗಿರುವಂತದ್ದು. ಕೆಲವರು ನಾವು ಇಲ್ಲಿ ಮೂಲ ನಿವಾಸಿಗರು ನಮ್ಗೆ ಯಾವುದೇ ರೀತಿ ಮಾಹಿತಿಗಳನ್ನು ಕೊಟ್ಟಿಲ್ಲ, ಬೇಕಾಯ್ಕಿ ಇವತ್ತು ಬೆಳಗ್ಗೆ 6 ಗಂಟೆಯಿಂದ ಬಂದು ಕಾರ್ಯಾಚರಣೆ ಮಾಡಿದ್ದಾರೆ ಅಂತ ಅಸಮಾಧಾನವನ್ನ ಮನೆಯನ್ನ ಕಳ್ಕೊಂಡವರು ಅಥವಾ ಮನೆಯಲ್ಲಿ ವಾಸ ಮಾಡ್ಲಿಕ್ಕೆ ಈಗ ಆಗದ ರೀತಿಯಲ್ಲಿ ಇರುವಂತಹ ಕುಟುಂಬಗಳು ಈಗ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರುವಂತದ್ದು. ಆದ್ರೆ ಅವ್ರಿಗೆ ಏನಾದ್ರೂ ಪರ್ಯಾಯ ವ್ಯವಸ್ಥೆಗೆ ಮತ್ತೆ ಬಿಡಿಎ ಮುಂದಾಗತ್ತ ಅನ್ನೋದು ಕೂಡ ಕುತೂಹಲ ಮೂಡಿಸಿರುವಂತ. ಯಾಕೆಂದ್ರೆ ಕೋಗಿಲು ಕ್ರಾಸ್ ನಲ್ಲಿ ಆದಂತಹ ಸಂದರ್ಭದಲ್ಲಿ ಇದೇ ರೀತಿಯಲ್ಲಿ ಅತಿಕ್ರಮದಾರರನ್ನ ನೆಲಸಮಗೊಳಿಸುವ ಪ್ರಕ್ರಿಯೆ ಮುಂದಾದಾಗ ಈಗ ಪರ್ಯಾಯವಾಗಿ ಅವರಿಗೆ ಮನೆಗಳನ್ನ ನೀಡಲಿಕ್ಕೆ ಸರ್ಕಾರ ಮುಂದಾಗ್ತಾ ಇದೆ. ಈಗ ಒಂದೆರಡು ದಿನಗಳಲ್ಲಿ ಅವರಿಗೆ ಸಿಂಗಲ್ PHK ಮನೆಯನ್ನು ಕೂಡ ಸರ್ಕಾರ ನೀಡ್ತಾ ಇದೆ. ಅದೇ ನಿಟ್ಟಿನಲ್ಲಿ ಅದೇ ಬೇಡಿಕೆಯನ್ನ ಈ ಒಂದು ಮನೆ ಕಳ್ಕೊಂಡವರು ಕೂಡ ಪ್ರಶ್ನೆ ಮಾಡಬಹುದು ಸಹಜವಾಗಿ. ಹಾಗಾಗಿ ಇದು ಎಲ್ಲೋ ಒಂದ್ ರೀತಿಯಲ್ಲಿ ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟದ ಚರ್ಚೆಗಳು ಕೂಡ ಕಾರಣ ಆಗುವಂತ ಸಾಧ್ಯತೆಗಳಿದೆ. ಬಿಡಿ ಅಧಿಕಾರಿಗಳು ಇದು ತಲೆನೋವಾಗಿ ಪರಿಣಮಿಸುವುದು ಕೂಡ ಅಚ್ಚರಿ ಇಲ್ಲ. ಥ್ಯಾಂಕ್ ಯು ಗಣೇಶ್ ಹೆಗ್ಡೆ ತಮ್ಮೆಲ್ಲ ಮಾಹಿತಿಗಾಗಿ. ರೆಡಿ ಆಗ್ತಾ ಇದ್ರು, ನಮ್ಗೆ ಏನೂ ಗೊತ್ತಿಲ್ಲ, ವಿತೌಟ್ ನೋಟಿಸ್ ಡೆಮಾಲಿಷನ್ಗೆ ಸ್ಟಾರ್ಟ್ ಮಾಡಿದ್ರು. ಇವಾಗ ಚಿಕ್ಕ ಮಕ್ಕಳು ಎಲ್ಲ ಇದ್ದಾರೆ, ಎಲ್ಲಿ ಕರ್ಕೊಂಡು ಹೋಗ್ಬೇಕು? ಇವಾಗ ನೀವು BDA ಪ್ರಾಪರ್ಟಿ ಅಂತ ಹೇಳ್ತಾ ಇದೀರಲ್ವಾ, BDA ಪ್ರಾಪರ್ಟಿಗೆ ಯಾಕೆ ನೀವು 3,30,000 ಸ್ಟಾಂಪ್ ಡ್ಯೂಟಿ ತಗೊಂಡಿದ್ದೀರಾ? ಯಾಕೆ ಈ ಖಾತಾ ಮಾಡಿಸಿದ್ದೀರಾ? ಯಾಕೆ ಕಾವೇರಿ ಕನೆಕ್ಷನ್ ಕೊಟ್ಟಿದ್ದೀರಾ? ಯಾಕೆ ನೀವು ಎಲೆಕ್ಟ್ರಿಸಿಟಿ ಎಲ್ಲ ನಮ್ಮ ಹೆಸರು ಮೇಲೆ ಮಾಡಿದ್ದೀರಾ? BDA ಪ್ರಾಪರ್ಟಿ ಅಂದ್ರೆ